ಓಹ್ ಬಂದ್ರ ನಮಸ್ತೆ ಎಲ್ಲರಿಗೂ. ನಾನು ಸೈಯದ್ ನದಾಪ್ ಅಂತ, ಧಾರವಾಡದ ಹುಡುಗ. ಧಾರವಾಡ ಸುತ್ತಮುತ್ತ ಏನಾದರೂ ಸಮಸ್ಯೆ ಆಗುತ್ತೆ ಅಂತಂತಂದ್ರೆ ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಮಾತಾಡ್ಬೇಕು. ಈ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ಎಂಡ್ ಒಳಗೆ ನಿಮಗೆ ಅನಿಸಿದ್ದ ಕಾಮೆಂಟ್ ಮಾಡಿರಿ. ಮತ್ತು ಇನ್ನೊಬ್ಬ ಪೇಕ್ ಸಮೀರ್ ಎಂಬಡಿ ಬಂದು ನೋಡಪ್ಪ ಉಪಾಧ್ಯಪಿ ಮಾತಾಡೋಕ್ಕಂತ ಅನ್ಬೇಡ್ರಿ. ಯಾಕಂತಂದ್ರೆ ರಿಯಾಲಿಟಿ ಈ ವಿಡಿಯೋ ಒಳಗೆ ಇರ್ತೈತಿ, ಪೂರ್ತಿ ನೋಡ್ರಿ. ಫಸ್ಟ್ ಈ ಕಂಪ್ನಿ ಓನರ್ ಯಾರು ಮತ್ತು ಅವ್ರ ಯಾವ ಒಂದು ಪ್ರಾಡಕ್ಟ್ ಈ ಕಂಪ್ನಿ ಒಳಗೆ ರೆಡಿ ಮಾಡ್ತಾರೆ ಅನ್ನೋದನ್ನು ಮಾತಾಡ್ತೀನಿ. ನಮ್ಮ ಮಾಜಿ ಮುಖ್ಯಮಂತ್ರಿಯಾದ ಬಸವರಾಜ ಬೊಮ್ಮಾಯಿ ಸರ್ ಅವರ ಮಗನ ನೇತೃತ್ವದಲ್ಲಿ ಇದೊಂದು ಕಂಪನಿ ಸ್ಟಾರ್ಟ್ ಆಗಿತ್ತು. ಭಾಳ ದಿವಸದಿಂದ ಸ್ಟಾರ್ಟ್ ಐತಿ, ಬಟ್ ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳು ಆಗತ್ತಿರಲ್ಲ ಈ ಕಂಪ್ನಿ ಒಳಗೆ. ಏನಪ್ಪ ಅಂತಂತಂದ್ರೆ ಇತ್ತೀಚೆಗೆ ಹೆಚ್ಚಿಗೆ ಪ್ರೊಡಕ್ಷನ್ ಮತ್ತು ಒಳ್ಳೆ ಈ ಕಂಪ್ನಿ ಒಳಗೆ ಏನು ರೆಡಿ ಆಗ್ತದೆ ಅಂತಂತಂದ್ರೆ ಲೈಟ್ ವೇಟ್ ಇಟ್ಟಂಗಿ, ಅಂದ್ರೆ ಲೈಟ್ ವೇಟ್ ಸಿಮೆಂಟ್ ಬ್ಲಾಕ್ಸ್ ಬರ್ತಾವಲ್ಲ, ಆ ಬ್ಲಾಕ್ಸ್ ಈ ಕಂಪನಿ ಒಳಗೆ ರೆಡಿ ಆಗ್ತದೆ. ಮತ್ತು ಪ್ರಾಬಬ್ಲಿ ಏನಪ್ಪ ಅಂತಂದ್ರೆ ಈ ಕಂಪ್ನಿ ಒಳಗೆ ಹೆವಿ ಟೆಕ್ನಿಷಿಯನ್ಸ್ ಮತ್ತು ಹಾರ್ಡ್ ವರ್ಕ್ ಮಾಡೋರು ಭಾಳ ಮಂದಿ ಬೇಕಾಗಿರ್ತಾರೆ. ಹಂಗೆ ಲೋಕಲ್ಸ್ಗಳು ಯಾರು ಈ ಕಂಪ್ನಿ ಒಳಗೆ ಜಾಸ್ತಿ ಕೆಲಸ ಮಾಡ್ತಿರಲ್ಲ, ಎಲ್ಲ ಬಿಹಾರ ಮೂಲದ ಒಂದು ಕಾರ್ಮಿಕರು ಇದೊಂದು ಕೆಲಸಕ್ಕೆ ಮಾಡ್ತಿರ್ತಾರೆ ಇದೊಂದು ಕಂಪನಿ ಒಳಗೆ. ಬಗ್ಗೆ ಬಿಡ್ರಿ, ಯಾಕಂತಂದ್ರೆ ನಾನು ಯಾಕೆ ಧ್ವನಿ ಎತ್ತಾಕತ್ತೇನೆ ಅಂತಂದ್ರೆ ಆ ಬಿಹಾರದ ಅಂದ್ರೆ ಗಾಯಾಳುಗಳು ಯಾರ್ಯಾರು ಅದಾರಲ್ಲ ಅಂತಂದ್ರೆ ಅವ್ರ ಹೆಸರು ನನಗೆ ಎಕ್ಯುರೇಟಾಗಿ ಗೊತ್ತಿಲ್ಲ. ಬಟ್ ಏನಪ್ಪ ಅಂತಂದ್ರೆ 7 ಮಂದಿಗೆ ಗಂಭೀರ ಗಾಯ ಆಗೈತಿ. ಈ ಕಂಪ್ನಿ ಒಳಗೆ ಸೇಫ್ಟಿ ಆಫೀಸರ್ ಅದಾನೋ ಇಲ್ಲೋ ಅಂತ ಕೆಲಸ ಮುಂಚಿತವಾಗಿ ಯಾರಿಗೂ ಗೊತ್ತಿಲ್ಲ. ಬಟ್ ಕಂಪ್ನಿ ತೆಗಿಬೇಕಂತ ಕೆಲಸ ಲೈಸೆನ್ಸ್ ತೆಗೆದ ಕೆಲಸ ಕಂಪ್ನಿ ಏನೋ ಸ್ಟಾರ್ಟ್ ಮಾಡಿ ಪ್ರೊಡಕ್ಷನ್ ಫುಲ್ ತೊಗೊಂಡ್ ಕೆಲಸ ಲಾಭದೊಳಗೆ ಓನರ್ಸ್ಗಳು ಇರ್ತಾರೆ. ಅಲ್ಲಿ ಸಾಯೋರು ಮಾತ್ರ, ಪ್ರತಿ ಕಂಪ್ನಿ ಒಳಗೂ ಅದ, ಅಲ್ಲಿ ಸಾಯೋರು ಮಾತ್ರ ಲೇಬರ್ಸ್ಗಳು. ಏನಾಗೈತಿ ಇಲ್ಲಿ ಪ್ರಾಬಬ್ಲಿ ಅಂತಂದ್ರೆ ಗ್ಯಾಸ್ ಟ್ಯಾಂಕರ್ ಅಂದ್ರೆ ಮೂಲಗಳು ತಿಳಿಸೋದು ಏನಪ್ಪಾ ಅಂತಂದ್ರೆ ಮುಂಚಿತವಾಗಿ ಅಲ್ಲೇ ಇರುವ ಸಮಸ್ಯೆ ಏನಂತಂದ್ರೆ ಗ್ಯಾಸ್ ಟ್ಯಾಂಕರ್ ಲೀಕ್ ಆಗಿ ಒಂದು ಕಟ್ಟಡ ಕೊಲ್ಯಾಪ್ಸ್ ಆಗೈತಿ, ಈ ಕಟ್ಟಡ ಧ್ವಂಸ ಆಗೈತಿ ಅಂತ ಮೂಲಗಳು ತಿಳಿಸ್ತಾವ. ನ್ಯೂಸ್ ರಿಪೋರ್ಟರ್ಗೆ ಸಿಕ್ಕಂತಹ ಒಂದು ಏನಪ್ಪಾ ಅಂತಂದ್ರೆ ನ್ಯೂಸ್ ಸೇಮ್ ಅದು ಗ್ಯಾಸ್ ಟ್ಯಾಂಕರ್ ಲೀಕೇಜ್ ಆಗಿ ಇದೊಂದು ಇನ್ಸಿಡೆಂಟ್ ಆಗಿರ್ತೈತಿ ನೋಡ್ರಿ. ಇದೊಂದು ಏನಪ್ಪಾ ಅಂತಂದ್ರೆ ಇನ್ಸಿಡೆಂಟ್ ಲೈವ್ ಆಗಿ ಜುಲೈ 2, 2026 ಏನಪ್ಪಾ ಅಂತಂದ್ರೆ ನಮ್ಮ ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ, ಬೇಲೂರು ಕೈಗಾರಿಕಾ ಪ್ರದೇಶದಲ್ಲಿ ಅಂಟಾರ್ಟಿಕ್ ಅಂದ್ರೆ ಅವರ ನೇತೃತ್ವದ ಅಂಟಾರ್ಟಿಕ್ ಸಿಮೆಂಟ್ ಬರ್ತೈತಲ್ಲ, ಅವರ ನೇತೃತ್ವದ ಒಂದು ಕಂಪನಿ ಒಂದರಲ್ಲಿ ಏನಂತಂದ್ರೆ ಕಬ್ಬಿಣದ ರಾಡ್ಗಳು ಬಿದ್ದ 7 ಮಂದಿ ಗಂಭೀರ ಗಾಯವಾಗಿರ್ತಾರಂತೆ ನ್ಯೂಸ್ನವ್ರ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ಲಿ 7 ಮಂದಿಗೆ ಏನಪ್ಪಾ ಅಂತಂದ್ರೆ ಗಂಭೀರ ಗಾಯ ಆಗಿರ್ತೈತಿ. ಯಾವ ರೀತಿ ಗಾಯ ಆಗಿರ್ತೈತೆ ಅಂದ್ರೆ ಅದ್ರೊಳಗೆ 2 ಸಾಯೋ ಸ್ಥಿತಿ ಒಳಗೆ ಇರ್ತಾರೆ. ಒಬ್ಬಗಂತೂ ರಾಡ್ ಪೂರ ಎದ್ಯಾಗ ಅಂದ್ರೆ ಹೊಟ್ಟಿ ಕಡೆನೇ ಸಿಕ್ಕೊಂಡ್ಬಿಟ್ಟೈತಿ. ಏನಂತಂದ್ರೆ ಇದೊಂದನ್ನ ಯಾರು ಅಷ್ಟೊಂದು ದೊಡ್ಡದಾಗಿ ಏನಂದ್ರೆ ವೈರಲ್ ಆಗಿಲ್ಲ. ಮತ್ತು ಇನ್ನೊಂದು ಅಂತಂದ್ರೆ 4 ಮಂದಿಗೆ ಗೊತ್ತಾಗೋಂಗೆ ನ್ಯೂಸ್ ಚಾನಲ್ದವ್ರು ಜಾಸ್ತಿ ಹೊತ್ತ ತೋರಿಸಿಲ್ಲ ಇದನ್ನು. ಯಾಕಂತಂತಂದ್ರೆ ಅಲ್ಲಿರೋರು ಯಾರೇ ಕನ್ನಡಿಗರ ಅಲ್ಲ, ಹಾಗೆ ಬಿಹಾರ ಮೂಲದಿಂದ ಲೇಬರ್ಸ್ಗಳು ಬರ್ತಾರಲ್ಲ ಅವ್ರವ್ರು, ಮತ್ತು ದಿನಕ್ಕೆ 12 ತಾಸು ಕೆಲಸ ಮಾಡೋ ವರ್ಕರ್ಸ್ ಅವರು. ಹಂಗೆ ಅದೊಂದು ಕಂಪನಿ ಒಳಗೆ ಸೇಫ್ಟಿ ಆಫೀಸರ್ ಅನ್ನೋದನ್ನ ಯಾರು ಹೈರಿಂಗ್ ಮಾಡಿರೋದಿಲ್ಲ, ಮತ್ತು ಸೇಫ್ಟಿ ಆಫೀಸರು ಮೊದಲ ಆ ಕಂಪ್ನಿ ಒಳಗೆ ಇರೋದಿಲ್ಲ. ಪ್ರೊಡಕ್ಷನ್ ಹೆಂಗೈತು ಏನೋ ಗೊತ್ತಿಲ್ಲ ನನಗೆ, ಬಟ್ ಕಂಪ್ನಿ ಮಾತ್ರ ಚೆನ್ನಾಗಿ ನಡೆಯತ್ತಿತ್ತು. ಈಗ ನ್ಯೂಸ್ ಆಗಿದ್ದ ಪ್ರಕಾರ ಏನಪ್ಪ ಅಂತಂದ್ರೆ ಅದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸರ್ ಅವರ ಮಗಂದು ಮತ್ತು ಅವ್ರದ್ದು ಅಂತ ಆ ಕಂಪ್ನಿದ ಇಂಪಾರ್ಟೆಂಟ್ ನೋಟಿಸ್ ಏನಂತಂದ್ರೆ ಓನರ್ಸ್ ಅವರ, ಬಟ್ ನ್ಯೂಸ್ ಒಳಗೆ ಯಾರು ತೊಗೊಂಡಿಲ್ಲ. ಬಟ್ ಯಾವ್ರಿಗೆ ಚೀಮಾರಿ ಹಾಕಾಕತ್ತಾರ ಅಂತಂದ್ರೆ ಅಂಟಾರ್ಟಿಕ್ ಸಿಮೆಂಟ್ ಏನು ಕೊಲ್ಯಾಬ್ ಮಾಡಿತ್ತಲ್ಲ ಆ ಕಂಪ್ನಿಗೆ ಏನು ಮಾಲ್ ಹಾಕಿ ಅಂದ್ರೆ ಪ್ರಾಡಕ್ಟ್ ಕೊಟ್ಟ ಮೆಟೀರಿಯಲ್ ರೆಡಿ ಮಾಡೋಕೆ ಹೆಲ್ಪ್ ಮಾಡಿರೋ ಕಂಪನಿ ಜಸ್ಟ್ ಕೊಲ್ಯಾಬ್ ತೊಗೊಂಡೈತಿ. ಅವ್ರು ಇದನ್ನೊಂದು ಇನ್ಸಿಡೆಂಟ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡಾರ. ಬಟ್ ಅವರು ಲೈವ್ ಆಗಿ ಬಂದ ಏನಾಗೈತಿ ಏನಾಗಿಲ್ಲ ಅನ್ನೋದನ್ನ ಯಾರೂ ಮಾತಾಡಿಲ್ಲ ನೋಡ್ರಿ. ಯಥಾಸ್ಥಿತಿ ಜುಲೈ 2 ಬೆಳಗ್ಗೆ ಎದ್ದ ಲೇಬರ್ಸ್ಗಳು ಈ ಕಂಪ್ನಿ ಒಳಗೆ ಹೋಗ್ತಾರೆ. ಬೆಳಗ್ಗೆ ಸರಿಸುಮಾರು ಏನಿಲ್ಲ ಅಂತಂತಂದ್ರು ಒಂದು 11-12 ಗಂಟೆಗೆ ಅಂತ ಇಟ್ಕೋರಿ ಅಂತಂತಂದ್ರೆ ಅಂದಾಜು ಹೇಳಾಗತ್ತೆ ನಾನು. ಆ ಕಂಪ್ನಿ ಒಳಗೆ ಏನಪ್ಪ ಅಂತಂದ್ರೆ ಎಕ್ಯುರೇಟ್ ಆಗಿ ಏನಾಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡತ್ತೀನಿ. ಮೇಲಿಂದ ಯಂತ್ರ ಕೆಳಗೆ ಬಿದ್ದ ಏನಂತಂದ್ರೆ ಗಂಭೀರ ಗಾಯಗಳಾಗಿದ್ದಾವೆ. 7 ಮಂದಿ ಈ ಯಂತ್ರದ ಬುಡಕ ಸಿಲ್ಕೊಂಡು ಏನಪ್ಪ ಅಂತಂದ್ರೆ ಜೀವ ಬದುಕಿಸ್ಕೋಕ ಪರದಾಡಕತ್ತಿದ್ರಂತೆ ಏನ ನ್ಯೂಸ್ನವರ ರಿಪೋರ್ಟ್ ಮಾಡಿದ್ದಾರೆ. ಬಟ್ ಏನಾಗೈತೆ ಅಂತಂದ್ರೆ ಯಂತ್ರಗಳು ಅಂತಂತಂದ್ರೆ ಭಾರಿ ಗಾತ್ರದ್ದು ಮ್ಯಾಲೆ ಸ್ಲೈಡಿಂಗ್ ಆಗೋ ದೊಡ್ಡ ಯಂತ್ರಗಳು ಇದೊಂದು ಕಂಪನಿ ಒಳಗೆ ಅಳವಡಿಸಿರ್ತಾರೆ. ಅವ ಏನಂತಂತಂದ್ರೆ ಸೇಫ್ಟಿ ಇಂಪಾರ್ಟೆಂಟ್, ಅಂದ್ರೆ ಸೇಫ್ಟಿ ಏನೋ ಒಂದು ನಿಷ್ಕಾಳಜಿ ವತಿಯಿಂದ
ಇದೊಂದು ಇನ್ಸಿಡೆಂಟ್ ಆಗೈತಿ. ಭಾಳ ಹೊಲಸಾಗೈತಿ. ಏನಪ್ಪ ಅಂತಂದ್ರೆ ಅದ್ರೊಳಗೆ ರಾಜ್ಕುಮಾರ್ ಅನ್ನೋಂಗೆ ಹೊಟ್ಟೆಗೆ ರಾಡ ಸಿಕ್ಕಾಪಟ್ಟಿ ಬಿರ್ಸ್ಲಿ ಬಂದು ಬಡ್ದೈತಿ. ಹಂಗೆ ಇನ್ನೊಬ್ಬರು ಏನಂತ ಮಾಂತು ಅಂತೇಳಿ ಅದಾರ, ಅವ್ರಿಗೆ ಕೈಗಂತೂ ಗಂಭೀರ ಗಾಯ ಆಗೈತಿ, ಕಟ್ ಮಾಡೋ ಸ್ಥಿತಿ ಒಳಗೈತಿ. ಬಟ್ ಇನ್ನೊಂದು ಏನಂತಂತಂದ್ರೆ ನಾನು ಪ್ರಶ್ನೆ ಮಾಡೋದಂತಂದರೆ ಬೊಮ್ಮಾಯಿ ಸರಿಗಾಗಲಿ ಅವ್ರ ಮಗಗಾಗಲಿ ಮತ್ತು ಓನರ್ಸ್ ಇವ್ರಿಗಾಗಿ ನಾನು ಪ್ರಶ್ನೆ ಕೇಳ್ಬೇಕು. ಮತ್ತು ಇಲ್ಲಿ ಇದ್ರಾಗ ಏನಾರ ಕನ್ನಡಿಗರಿಸಿದ್ರಂತಂದ್ರೆ ಏನೋ ಒಂದು ಸಂಘಟನೆಗಳು ಅದಾವ, ಅವ್ರನ್ನ ಹಿಡ್ಕೊಂಡು ಕೆಲಸ ಏನೋ ಒಂದು ಪರಿಹಾರ ಮಾಡ್ಕೋಬೋದಿತ್ತು. ಇಲ್ಲಿ ಏನಾಗೈತೆ ಅಂತಂದ್ರೆ ಕಿಷ್ಟೂರು ಬಿಹಾರ ಮೂಲದ ಲೇಬರ್ಸ್ಗಳು, ಇವ್ರಿಗೆ ನೀವೇನು ಪರಿಹಾರ ಕೊಟ್ರಿ, ಲೈವ್ ಒಳಗೆ ಬಂದ ನೀವೇನು ಮಾತಾಡಿದ್ರಿ, ಅವ್ರದ್ದು ಒಂದು ಜೀವ, ಅವ್ರಿಗೂ ಒಂದು ಬೆಲೆ ಐತಿ. ನನ್ನ ಕ್ವಶನ್ ಇಷ್ಟ, ನೀವು ಲೈವ್ ಆಗಿ ಬಂದ ಅವ್ರಿಗೆ ಇಷ್ಟ ಅಂತೇಳಿ ಪರಿಹಾರ ಕೊಟ್ಟಿರೇನು? ಕೊಟ್ಟಿಲ್ಲ. ಮತ್ತು ಇನ್ನೊಂದು ಸಡನ್ನಾಗಿ ಅಷ್ಟು ಇನ್ಫ್ಲೂಯೆನ್ಸರ್ ಮತ್ತು ಓನರ್ಸ್ಗಳಾಗಿ ಅಷ್ಟು ದೊಡ್ಡ ದೊಡ್ಡ ತಗೋರಿ ಇವರಿಬ್ಬರಿಗೂ ಬಿಡ್ರಿ, ಏನಪ್ಪ ಅಂತಂತಂದ್ರೆ ಮುಖ್ಯಮಂತ್ರಿ ಸರ್ ಅವ್ರ ಓನರ್ಸ್ಗಳಿಗೆ ಬಿಡ್ರಿ. ಈಗ ಕೊಲಾಬ್ರೇಷನ್ ಆಗಿರುವ ಅಂಟಾರ್ಟಿಕ್ ಸಿಮೆಂಟಿನವರು ಆ ಕಂಪ್ನಿಯವ್ರಿಗೆ ಒಂದು ಸ್ವಲ್ಪ ಮ್ಯಾನರ್ಸ್ ಬೇಡ. ಇವಾಗ ಇಲ್ಲಿ ಏನಾಗ್ತದೆ ಅಂತಂತಂದ್ರೆ ನಮ್ಮ ಧಾರವಾಡದ ಗರಗದ ಪೊಲೀಸ್ ಸ್ಟೇಷನ್ದವರು ಭಾಳ ಅಂದ್ರೆ ಭಾಳ ಶಾರ್ಪ್ ಅದಾರ. ಅವ್ರದೊಂದು ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡು ಸ್ಪಾಟಿಗೆ ಬಂದ ಆಂಬುಲೆನ್ಸ್ ಎಲ್ಲ ತೊಗೊಂಬಂದು ಕ್ಯಾಸ ಭಾಳ ಅಂದ್ರೆ ಭಾಳ ಚಂದ ರೆಸ್ಕ್ಯೂ ಮಾಡಿ ಕ್ಯಾಸ ಯಾರಿಗೂ ಏನು ಪ್ರಾಬ್ಲಮ್ ಆಗ್ಲಂಗೆ ಇದೊಂದು ಇನ್ಸಿಡೆಂಟ್ ಒಳಗೆ ಇನ್ವ್ಯಾಲಿಡ್ ಆಗಿ ಮತ್ತು ಒಳ್ಳೆ ಮುಂದೆ ನಿಂತು ಕ್ಯಾಸ ಆ ಪೊಲೀಸರ ಹೆಸರು ಅನ್ಬಾರ್ದು ಪಾಪ. ಅವ್ರಿಗೆ ಮಾತ್ರ ಆ ಬಡವ್ರ ಕಡೆಯಿಂದ ದೇವರಾಗೇನ ಕಂಡಾರ ಪೊಲೀಸರ ಸರ್ಗಳು, ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಮತ್ತು ಅವರಿಗೆಲ್ಲ ರೆಸ್ಕ್ಯೂ ಮಾಡಿ ಕ್ಯಾಸ, ರೆಸ್ಕ್ಯೂ ಅಂತಂತಂದ್ರೆ ಅವ್ರನ್ನೆಲ್ಲ ಸೇವ್ ಮಾಡಿ ಕ್ಯಾಸ ಹಂಗೆ ನಮ್ಮ ಧಾರವಾಡದ ಜಿಲ್ಲಾಸ್ಪತ್ರೆ ಅದು ಗೌರ್ಮೆಂಟ್ ಹಾಸ್ಪಿಟಲಿಗೆ ಹೋಗಿ ಕರ್ಕೊಂಡೋಗಿ ಹಾಕಿದ್ದಾರೆ. ಬಟ್ ಅಲ್ಲಿ ಕೆಲವೊಬ್ಬರು ಏನಪ್ಪ ಅಂತಂದ್ರೆ ಅವ್ರ ರಿಲೇಷನ್ ಬಿಹಾರದ್ದು ಅಲ್ಲಿ ಬಾಡಿಗೆ ಇರ್ತಾರಲ್ಲ, ಅವ್ರ ರಿಲೇಷನ್ ಒಳಗೆ ಕೇಳಿದ ಪ್ರಕಾರ ಏನಪ್ಪ ಅಂತಂದ್ರೆ ಹಿಂಗೈತೆ ನೋಡ್ರಿ. ಅವೇನು ಹೇಳ್ತಾನಲ್ಲ ಅದನ್ನು ನಾನು ಕ್ಲಿಯರ್ ಆಗಿ ಹೇಳ್ತೀನಿ, ಬರ್ರಿ. कितने लोग घायल है? कितने लोग उधर मेरा 14 लोग था, ऊपर से भी गिर गया नहीं, 2 मेरा लोग घायल हुआ, वो ऊपर से गिर गया. कितना लोग इंजर्ड है? मेरा 12 आदमी सेफ है, मेरा 2 आदमी घायल है. 12 आदमी सेफ है, 2 आदमी घायल है. कितना लोग क्लास में है? मैं कंपनी में 14 आदमी था, कंपनी में 14 आदमी था, मेरा 2 आदमी घायल है, 2 आदमी मेरा 2 आदमी सेफ घायल है, 12 आदमी सेफ. कितना लोग इंजर्ड है? कितना लोग डेंजरस है? 2 लोग. हाँ 2 लोग मेरा घायल है. किधर मार बेटा है, किधर मार बेटा है, बोलो किधर मार बेटा. ನೋಡ್ರಿ, ಅಲ್ಲಿ ಕೆಲಸ ಮಾಡ್ತಿರೋ ವರ್ಕರ್ಗೆ ಪ್ರೀ ಪ್ಲ್ಯಾನ್ ಹೇಳ್ಕೊಟ್ಟವ್ರು ಹಾಗೇನ ಮಾತಾಡಕತ್ತಾನವ. ಅಡ್ವಾನ್ಸ್ ಆಗಿ ಅವ್ನಿಗೆ ಏನೋ ಒಂದು ಹೇಳ್ಕೊಟ್ಟಾರ ಮತ್ತು ಪ್ರಿಪೇರ್ ಆಗ್ಯಾನವ. ಅವ್ನು ಹೇಳ್ತಾನೆ, ನಾವು ಟೋಟಲ್ ಆಗಿ ಒಂದು 22-25 ಮಂದಿ ಇದ್ದೀವಿ, ಅದ್ರೊಳಗೆ ಒಂದು 12 ಮಂದಿ ಸಿಲ್ಕೊಂಡಿದ್ದೀವಿ. ನಾವು 12 ಮಂದಿ ಒಳಗೆ ನಾವು 12 ಮಂದಿ ಕರೆಕ್ಟ್ ಅದೀವಿ. 2 ಸಿಕ್ಕೊಂಡಿದ್ರೆ ಅವ್ರಿಗೊಂದು ಸ್ವಲ್ಪ ಹೊಟ್ಟೆಗೆ ಮತ್ತು ಒಳ್ಳೆ ಕೈಗೆ ಭಾಳ ಕೆಟ್ಟ ಹೊಡ್ತಾ ಬಿದ್ದೈತಿ. ಹಂಗೆ ನಮ್ಮ ಅಪ್ಪನೂ ಸೇಫ್ ಅದಾನಂತ ಕೆಲಸ ಅವ ಕ್ಯಾಮ್ರಾ ಮುಂದೆ ಹೇಳಕತ್ತಾನ. ಬಟ್ ರಿಯಾಲಿಟಿ ಬೇರೆ ಇರ್ತೈತಿ. ರಿಯಾಲಿಟಿ ಅವಂಗ ಗೊತ್ತೈತದ, ಬಟ್ ಅವಂಗ ಕ್ಲಿಯರಾಗಿ ಕನ್ನಡ ಬರೋದಿಲ್ಲ, ಪ್ಯೂವರ್ ಆಗಿ ಹಿಂದಿ ಮಾತಾಡವ. ನ್ಯೂಸ್ ಚಾನಲ್ದವರು ಅರ್ಧಂಬರ್ಧ ಹೇಳಿ ಕೆಲಸ ಬಿಟ್ಟಿದ್ದಾರೆ. ಬಟ್ ನನಗೆ ಅನಿಸ್ತೈತಿ ಅವ ಪ್ರಿಪೇರ್ ಆಗಿ ಕೆಲಸ ನ್ಯೂಸ್ ಮುಂದೆ ಹೇಳಕತ್ತಾನಂತ. ನೋಡ್ರಿ, ಇದೊಂದು ವಿಡಿಯೋ ಒಳಗೆ ಏನಪ್ಪ ಅಂತಂದ್ರೆ ಬೆಸ್ಟ್ ಪಾರ್ಟ್ ಏನಂತ ಹೇಳ್ದಂಗೆ ಕೇಳ್ರಿ. ಕಂಪನಿ ಪೂರ ಕೊಲ್ಯಾಪ್ಸ್ ಆಗೈತಿ, ಮಳೆ ಒಂದು ಹತ್ತೈತಿ, ಇದ್ರೊಳಗೆ ಹಿಂಗೆ ನ್ಯೂಸ್ ಆಗೈತಂತ ಈ ಕೆಲಸ ಅನ್ನೋಷ್ಟ್ರೊಳಗನ ದೊಡ್ಡ ಕ್ರೇನ್ ತರಿಸ್ ಕೆಲಸ. ಇದೊಂದು ಕಂಪ್ನಿನ ಬಡ ಎಲ್ಲ ಮೇನ್ ಬಿದ್ದಿದ್ದು ಗೀಸಿನ್ಗಳ್ನೆಲ್ಲ ತೆಗೆದ ಕೆಲಸ ಸೇಫ್ಟಿಯಾಗಿ ಬೇರೆ ಕಡೆ ಅಂದ್ರೆ ಅಲ್ಲೇ ಅದ ಲೊಕೇಶನ್ ಒಳಗೆ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಬಟ್ ಏನಾಗೈತಿ ಏನಾಗಿಲ್ಲ ಅನ್ನೋದು ಎಲ್ಲ ಪೊಲೀಸರ್ಗಳಿಗೆ ಗೊತ್ತು. ಬಟ್ ರಿಯಾಲಿಟಿ ಏನಪ್ಪ ಅಂತಂತಂದ್ರೆ ಅವ್ರ ಜೀವಕ್ಕೂ ಒಂದು ಬೆಲೆ ಐತಿ. ದಯವಿಟ್ಟು ನೋಡ್ರಿ, ಅವ್ರಿಗೆ ಗಂಭೀರ ಗಾಯ ಆದವ್ರಿಗೆ ಏನಾದರೂ ಪರಿಹಾರ ಕೊಡ್ತಾರೋ ಇಲ್ಲೋ ನೋಡೋಣ. ಬಟ್ ಇದೊಂದು ವಿಷಯ ಎಲ್ಲರಿಗೂ ಗೊತ್ತಾಗಲಿ ಅಂತ ಕೆಲಸ ಯೂಟ್ಯೂಬ್ ವಿಡಿಯೋ ಒಳಗೆ ಮಾಡಂತೀನಿ. ಇದು ಯಾವುದೇ ರೀತಿ ವ್ಯೂಸಿಗೋಸ್ಕರ ಮಾಡಂತಿಲ್ಲ. ಆದಷ್ಟು ವಿಡಿಯೋ ಶೇರ್ ಮಾಡಿರಿ ಮತ್ತು ಹಂಗೆ ಕಂಪ್ನಿ ಒಳಗೆ ಸೇಫ್ ಆಗಿ ಕೆಲಸ ಮಾಡಿರಿ. ಇದೊಂದು ಕಂಪ್ನಿ ಅಂದರೆ ಇದೊಂದು ಇಂಡಸ್ಟ್ರಿಯಲ್ ಏರಿಯಾ. ನಮ್ಮ ಪ್ರದೇಶನ ನಾವು ನಮ್ಮ ಮರ್ಯಾದೆ ಕಳ್ಕೊತಿಲ್ಲ. ಯಾಕಂತಂದ್ರೆ ಭಾಳ ಸೇಫ್ಟಿಯಿಂದ ಇರಬೇಕು ಕಂಪ್ನಿಗಳೊಳಗೆ. ಏನಾರ ಆದ್ರೆ ನೀವು ಕಾಂಟ್ಯಾಕ್ಟ್ ಬೇಸಲ್ಲಿ ಇರ್ತೀರಿ, ಕಂಪ್ನಿ ಥ್ರೂ ಯಾರೂ ಇರೋದಿಲ್ಲ. ಹಂಗೆ ಭಾಳ ಅಂದ್ರೆ ಭಾಳ ಕೆಟ್ಟ
ಎಷ್ಟು ಫೀಲ್ ಆಗ್ತದೆ. ಮತ್ತು ಒಳ್ಳೆ ಮನೆಯವ್ರು ನಿಮ್ಮ ಬಿಟ್ಟು ಕೆಲಸ ಮನೆಯವರು ಸಫರ್ ಆಗ್ತಾರೆ. ದಯವಿಟ್ಟು ನೋಡ್ಕೊಂಡು ಕೆಲಸ ಮಾಡಿರಿ. ಹಂಗೆ ಎಲ್ಲ ಕಂಪ್ನಿಯೊಳಗೂ ಸೇಫ್ಟಿ ಆಫೀಸರ್ಸ್ ಅದಾರೋ ಇಲ್ಲೋ, ಸತ್ತಾರೋ ಅದಾರೋ, ಅದನ್ನೆಲ್ಲ ಲೇಬರ್ ಆಫೀಸರ್ ಅಂದರೆ ಕಮಿಷನರ್ ಅದಾರಲ್ಲ, ಕಾರ್ಮಿಕ ಆಫೀಸರ್, ಅದನ್ನ ನೋಡ್ಬೇಕು. ಮತ್ತು ಇದ್ರ ಬಗ್ಗೆ ನಮ್ಮ ಸಂತೋಷ್ ಲಾಡ್ ಸರ್ ಸತ್ಯಕ್ಕೂ ಏನೂ ಮಾತಾಡಿಲ್ಲ. ನಮ್ಮ MLA ಸರ್ ಅವ್ರು ಮತ್ತು ಈ ಏರಿಯಾ ಪೂರ ಅವ್ರಿಗೂ ಬರ್ತೈತಿ. ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಸತ್ಯಕ್ಕೂ ಲೈವ್ ಆಗಿ ಏನೂ ಮಾತಾಡಿಲ್ಲ. ಇದೈತಿ ರಿಯಾಲಿಟಿ. ಮತ್ತು ಏನಂತಂದ್ರೆ ದುಡ್ಯಾಕೆ ಬಂದಾರ, ಅವ್ರದ್ದು ಒಂದು ಜೀವ, ನಮಗೆ ಸಂಬಂಧ ಇಲ್ಲ ಅಂತ ಕೆಲಸ ಸುಮ್ಮ ಇರಬೇಡ್ರಿ. ದಯವಿಟ್ಟು ಏನಾದರೂ ಒಂದು ಪರಿಹಾರ ಮಾಡಿ ಕೊಡ್ರಿ ಅಂತ ಕೆಲಸ ಈ ವಿಡಿಯೋ ಮುಖಾಂತರ ಹೇಳ್ತೀನಿ. ಇದು ಯಾವುದೇ ರೀತಿ ಬೇರೆದವ್ರಿಗೆ ಅವೇರ್ನೆಸ್ ಮೂಡ್ಸಾಕಂತೇಳಿ, ಅಂದರೆ ಸೇಫ್ಟಿ ಆಗಿರಿ ಕಂಪ್ನಿ ಒಳಗೆ ಕೆಲಸ ಮಾಡ್ಕೊತ ಅಂತ ಹೇಳತ್ತೀನಿ. ಇನ್ನೊಬ್ಬರ ಮರ್ಯಾದೆ ಕಳ್ಯಾಕ ಮತ್ತೊಳ್ಳೆ ಯಾವುದೋ ಒಂದು ಗುಂಪನ್ನು ಇಟ್ಕೊಂಡು ಕೆಲಸ ನಾನು ಯಾವುದೇ ರೀತಿ ವಿಡಿಯೋ ಮಾಡಿಲ್ಲ. ನಿಮಗೆ ಹೆಲ್ಪ್ ಆಗಲಿ, ನಿಮಗೆ ವಿಷಯ ಮುಟ್ಲಿ ಅಂತ ಕೆಲಸ. ಹಿಂಗೂ ಒಂದು ಇನ್ಸಿಡೆಂಟ್ ಆಗೈತೆ ಅಂತೇಳಿ 7 ಮಂದಿ ಜೀವ ಹೋಗೋ ಪ್ರಾಬಬ್ಲಿ, ಅಂದರೆ 7 ಮಂದಿ ಸಾಯೋ ಸ್ಟೇಜಿಗಿದ್ರೆ ಹ್ಯಾಂಗ್ ಗೋಡ ಬದುಕಿದ್ದಾರೆ, ಎಲ್ಲರೂ ಚಲೋ ಅದಾರ. ಹಂಗೆ ಅವ್ರಿಗೆ ಏನಾದರೂ ಒಂದು ಬೇಸಸ್ ಅಂದರೆ ಯಾವುದೇ ರೀತಿ ಒಂದು ನಿಮ್ಮ ಕಡೆಯಿಂದ ಆದಷ್ಟು ಹೆಲ್ಪ್ ಮಾಡಿರಿ. ಅಲ್ಟ್ರಾಟೆಕ್ ಸಿಮೆಂಟ್ ಕಂಪ್ನಿಯವರು ಮತ್ತು ಒಳ್ಳೆ ನಮ್ಮ ಬಸವರಾಜ ಬೊಮ್ಮಾಯಿ ಸರ್ ಅವರು, ಇವರು ಓನರ್ಸ್ಗಳು ಏನಾದರೂ ಮಾತಾಡ್ಕ್ಯಾಸ ಆ ಒಂದು ಸಿಲ್ಕಿರೋ ಕಂಪನಿಯಿಂದ ವರ್ಕರ್ಸ್ಗಳಿಗೆ ಏನಾದರೂ ಹೆಲ್ಪ್ ಮಾಡಿರಿ, ಭಾಳ ಖುಷಿ ಆಗ್ತದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಇಂಥ ವಿಷಯಗಳ್ನ ಅವಾಗವಾಗ ತೊಗೊಂಬರ್ತಿರ್ತೀನಿ. ಸಿಗೋಣ, ಬಾಯ್.